ಹಡಪೆ ಸತ್ತಾಳೆ. ಇನ್ನೂ ಅಲ್ಲೇ ಮಾತಾಡ್ತಾನಿದ್ದೀಯ. ಏನು ಹುಡುಗರ ಹತ್ರ ಮಾತಾಡಿ ತಗೋತದೇನ ನಿನ್ನ? ಅಷ್ಟೊತ್ತಲ್ಲಿ ಹೇಳಿ ಬಂದಿನಿ ಒಂಚೂರು ಮಾತಾಡ್ಬೇಕೊಬ್ಬ ಅಂತ ಹೇಳಿ. ಎಲ್ಲ ಇದ್ದಾಗ ಹೇಳೋದು ಎಂತಕ್ಕೆ ಅಂತ ಸುಮ್ಮನೆ ತಡ್ಕೊಂಡು ಬಂದಿನಿ. ನೋಡಿ ಮತ್ತೆ ಕಿಕ್ಕೆ ಹೊಡೆದು ಮಾತಾಡೋದು. ನಮ್ಮ ಅಮ್ಮೊಬ್ಬಳು ಇದ್ರ ಮಾತು ಕೇಳೋದು, ಅಪ್ಪಂತ ಹಾಕಿರೋರು ಮಾತು ಕೇಳೋದು. ನಂಗೆ ಹೇಳ್ತದೆ ಮತ್ತೆ ಅಂಥ ಜೊತೆ ಸೇರಬೇಡ, ಇಂಥ ಜೊತೆ ಸೇರಬೇಡ ಅಂತ. ಇಂಥವ್ರ ಮಾತು ಹೋಗಿ ಕೇಳ್ತದೆ. ಬೇವರ್ಷಿ, ನಾನು ಮತ್ತು ನಿನ್ಗೆ ಉಪಕಾರ ಮಾಡೋಕ್ಕೆ ಹೋಗಿ ಮನೇಲಿ ಬಯಸ್ಕೊಂಡು ಅಷ್ಟೆಲ್ಲ ಅನುಭವಿಸ್ದೆ. ಅಷ್ಟು ಉಪಕಾರ ಮಾಡಿದಳಿಗೆ ಈ ಥರ ಅಪಕಾರ ಮಾಡ್ತಿದ್ದೀಯಾ? ನಾನು ನಿನ್ನ ಹತ್ರ ಏನಾರು ಕೇಳಿದ್ನ? ನನ್ನಷ್ಟಕ್ಕೆ ನಾನು ಇರೋಕ್ಕೂ ಬಿಡಲ್ಲ. ಹೊಟ್ಟೆ ಕಿಚ್ಚಿನ ಪಾಪಿ. ಎಲ್ಲೆಲ್ಲ ಹಚ್ಚಾರೆಲ್ಲ ಹೊಗಳ್ತಾರಲ್ಲ, ಅದನ್ನು ನೋಡಿ ನಿಂಗೆ ಸಹಿಸೋಕ್ಕಾಗಲ್ಲ. ಇನ್ನು ಹೊಟ್ಟೆ ಹುಣ್ಣಾಗಿ ಹೋಗ್ಬೇಕು ನಿನ್ನ. ಏನು ನೀನು ಹೊರಡ್ತೀನಿ ಆಯಿತಾ? ನಿಮ್ಗೇನು ಮಾತಾಡ್ತಾ ನಿಂತೇ ಇರ್ತೀರಿ. ಎಷ್ಟೊತ್ತಿಗೆ ಹೋದರೂ ಕೇಳಲ್ಲಪ್ಪ ನಿಮ್ಮ ಮನೇಲಿ. ನಮಗೆ ಗರ್ಲ್ಸಿಗೆ ಹಾಗಲ್ಲ. ಇನ್ ಟೈಮ್ ಹೋಗದೆ ಇದ್ರೆ ಗಲಾಟೆ ಆಮೇಲೆ ಮನೇಲಿ, ಗೊತ್ತಾ? ಹೇ ಇರಮ್ಮ ಸಾಕು. ಏನು ಡೌ ನೋಡವಳದು. ಲೇಟಾಗಿ ಹೋದ ತಕ್ಷಣ ಇವ್ರ ಮನೇಲಿ ಕೇಳ್ತಾರಂತೆ, ಬಾಯ್ಸಿಗೆ ಕೇಳಲ್ಲಂತೆ. ನಂಗೆ ಗೊತ್ತಿಲ್ವಾ ನಿಮ್ಮ ಮನೇಲಿ ಏನು ಕೇಳ್ತಾರೆ, ಏನು ಮಾಡ್ತಾರೆ ಅಂತ? ಸಾಕು ಸುಮ್ಮನಿರ. ಏನು ನಿಂಗೇನೋ ಗೊತ್ತಿರೋದು ನಮ್ಮ ಮನೇಲಿ ಏನು ಕೇಳ್ತಾರೆ, ಏನು ಬಿಡ್ತಾರೆ ಅಂತ? ಬಂದ್ಬಿಟ್ಟ ಮಧ್ಯದಲ್ಲಿ. ಅದು ಅಲ್ಲದೆ ಪ್ರತಿಭಾ ಅವಾಗಲೇ ಹೇಳೋಗಿದ್ದಾಳೆ, ಏನೋ ಮಾತಾಡಬೇಕು ಸೀರಿಯಸ್ ವಿಚಾರ ಅಂತ. ನಾನು ಮಾತಾಡ್ತಾ ಈ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅವಳಿಗೆ ಸಿಟ್ಟು ಬರುತ್ತೆ ಮಾರಾಯ. ಹೋಗ್ತೀನಿ, ತುಂಬ ಹೊತ್ತಾಯ್ತು ಕಾಯ್ತಾ. ಹಾಂ, ಏನಂದೆ? ಸೀರಿಯಸ್ ವಿಚಾರ ಮಾತಾಡೋಕ್ಕಿದೆ, ನೀನೊಬ್ಬಳೇ ಬಾ ಅಂತ ಕರೆದಾಳ? ಏನಿರ್ಬೋದು? ಹೋಗು. ಮೊದಲೇ ಹೇಳೋದಲ್ವೇನೆ ನೀನು? ನಂಗೆ ಅನ್ಸುತ್ತೆ ಶ್ರೀನಿದೆ, ಅವಳಿಗೆ ನನ್ನ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಆಗ್ತಾಯಿದೆ ಅಂತ ಕಾಣುತ್ತೆ. ಅದು ನನ್ನ ಹತ್ರ ಹೇಳೋಕ್ಕಾಗಲ್ವಲ್ಲ, ನಿನ್ನ ಹತ್ರ ಹೇಳೋಣ ಅಂತ. ಹೋಗು, ಬೇಗ ಹೋಗು. ಮಾತ್ರ ನನಗೆ ಏನು ಹೇಳಿದ್ಲು ಅಂತ ಇವತ್ತೇ ಹೇಳಿ ಮನೆಗೆ ಹೋಗಾಯ್ತಾ? ನಾ ಕಾಯ್ತಿರ್ತೀನಿ, ಎಷ್ಟೊತ್ತು ಬೇಕಾರಾಗಲಿ. ಲೋ ಮದನ, ಏನೋ ನಿನ್ನ ಪ್ರಾಬ್ಲಮ್ ಏನಾ? ಯಾವುದು ನಿನಗೆ ಕೈಗೆ ಸಿಗಲ್ಲ ಅಂತಿರುತ್ತೋ ಅದಕ್ಕೆ ಹೋಗಿ ಮತ್ತೆ ಕೈ ಹಾಕ್ತೀಯಲ್ಲ. ಅವಳು ನಿನ್ನನ್ನು ಎಡ್ದ ಕಣ್ಣಲ್ಲೂ ನೋಡಲ್ಲ. ಸುಮ್ಮನೆ ಇದ್ಬಿಡು. ಇರೋ ಮರ್ಯಾದೆಯನ್ನು ಕಳ್ಕೊಂಬೇಡ ಆಮೇಲೆ. ಬೇಡ, ಎಡ್ದ ಕಣ್ಣಲ್ಲಿ ನೋಡೋದು ಬೇಡ, ಬಲ್ದ ಕಣ್ಣಲ್ಲೇ ನೋಡಲಿ ಬಿಡು. ನೋಡ್ತಾಳೆ ಅವಳು. ನಿಂಗೆ ಯಾಕೆ? ಹೋಗಿ ಕೇಳಿ, ಈಗ ವಿಷಯ ಹೇಳ್ತಾಳಲ್ಲ. ನಂಗೆ ಹೇಳೇ ಹೋಗಬೇಕು ಮಾತ್ರ. ಈಗಲೇ ಹೇಳಿದ್ದೀನಿ ಶ್ರೀನಿಧಿ, ನಿನ್ನ ಬಸ್ ಹತ್ತಕ್ಕೆ ಬಿಡಲ್ಲ ನಾನು ಆಮೇಲೆ. ಅಲ್ಲ, ನಾನು ನೋಡ್ತಿದ್ದೀನಿ ಅಷ್ಟು ಹತ್ತಿಂದ ಮಾತಾಡ್ತಾನೆ ನಿಂತದಲ್ಲ. ಏನಾದೆ ಅಷ್ಟು ಮಾತಾಡೋಕ್ಕೆ ಅಂತ. ಮಂಡಿ ಹಿಡ್ಕೊಂಡು ಜಪ್ಪಿದ್ರೆ ಆತಿತ್ತೇನು? ಮತ್ತೊಂದು ಸತಿ ಹತ್ಲಕ್ಕೆ ತಿರುಗಿ ನೋಡಬಾರ್ದು ಹಾಗೆ. ಎಂತ ತಿನ್ನಷ್ಟೊತ್ತಿಗೆ ಜಾಪಾಟ್ ಮಾತ್ರ ಹಾಕ್ಕೊಡ್ಬೇಕು. ನಿತ್ತಲ್ಲಿ ನಿಲ್ಲಕ್ಕಾಗಬಾರ್ದು ಹಾಗೆ. ಸಾರಿ ಕಣೆ ಪ್ರತಿಭಾ, ತುಂಬ ಹೊತ್ತಾಯ್ತಾ ವೆಯ್ಟ್ ಮಾಡ್ತಾ? ಯಾಕೆ ನಿಂಗೆ ಗೊತ್ತಿಲ್ಲ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ? 2-3 ಸತಿ ನೋಡಿದೆ ನನ್ನ ಕಡೆ, ಅಲ್ಲಿ ನಿತ್ತಲ್ಲಿಂದನೇ. ಗೊತ್ತಿಲ್ಲ ನಿಂಗೆ ನಾನು ವೆಯ್ಟ್ ಮಾಡ್ತಿದ್ದೀನ ಇಲ್ಲ ಅಂತ? ಹೊಸ್ದಾಗಿ ಕೇಳ್ತದೆ. ಸಾರಿ ಹೇಳಿದ್ನಲ್ಲೇ. ನಾ ದಿನಾನು ಹಾಗೆ ಮಾತಾಡೋದು, ನಿಂಗೆ ಗೊತ್ತಲ್ಲ. ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹೇಳು, ಏನಕ್ಕೆ ಕರೆದೆ ನನ್ನನ್ನು? ದಿನ ನನ್ನ ಹತ್ರ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ ಮಾರೈತಿ. ಇವತ್ತೇನು ಕರೆದು ಬಿಟ್ಟು ಮಾತಾಡಬೇಕು ಅಂತ ಹೇಳ್ತಿದೀಯಾ? ಕರೆದು ಬಿಟ್ಟು ಮಾತಾಡಂಗೆ ಮಾಡ್ತೀಯಲ್ಲ ಮಾರೈತಿ ನೀನು. ನನ್ನ ಪಾಡಿಗೆ ನನ್ನನ್ನು ಇರೋಕ್ಕೆ ಯಾವಾಗಲೂ ಬಿಡಲ್ಲಲ್ಲ. ನಾ ಯಾಕಾದರೂ ನೀ ಸೇರಿದ ಕಾಲೇಜಿಗೆ ಸೇರಿದ್ನೇನೋ ಅನ್ಸಕ್ಕೆ ಶುರುವಾಗ್ಯದ ನನಗೆ. ನನ್ನ ಗ್ರಾಚಾರ ಬಿಡು. ಯಾವತ್ತಿದ್ರೂ ನಿನ್ನಿಂದನೇ ತೊಂದರೆ ಆಗ್ತಿರೋದು ನನಗೆ, ಮತ್ತು ಯಾರಿಂದನೂ ಏನೂ ಆಗಲ್ಲ. ಅವತ್ತು ನಿನಗೆ ಉಪಕಾರ ಮಾಡೋಕ್ಕೆ ಹೋಗಿ ನಾನು ಎಷ್ಟೆಲ್ಲ ಅನುಭವಿಸ್ದೆ ಅಂತ ಗೊತ್ತು ನಿಂಗೂ. ಒಂದು ದಿವಸಕ್ಕಾರು ಏನು ತೊಂದರೆ ಆಯ್ತಂತ ಏನು ಕೇಳಲ್ಲ ಬಿಡು. ಅದು ನಾನೇ ಕರ್ಕೊಂಡು ಹೋಗಿದ್ದು ಅವಳನ್ನು ಅಂಥೇಳಿ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳೋಕ್ಕಾಗಲ್ಲ ನಿಂಗೆ. ಬೇರೆ ಏನಾರು ಬ್ಯಾಡ್ದಿದ್ದ ವಿಚಾರ ಇದ್ದರೆ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳೋಕ್ಕಾಗ್ತದೆ ಅಲ್ಲ? ಏನೇ ಅನ್ಯಾಯ ಮಾಡೀನಿ ನಿಂಗೆ ಏನು ಅನ್ಯಾಯ ಮಾಡೀನಿ ನಾನು? ನೀ ಇಲ್ಲಿ ಇಷ್ಟೆಲ್ಲ ಅವಾಂತರ ಮಾಡಿದ್ರು ನಾನೇನಾರು ನಿಮ್ಮ ಮನೆಗೆ ಫೋನ್ ಮಾಡ್ತೀನಾ? ಯಾಕೆ ನನಗೇನು ಫೋನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿಯಾ? ಫೋನ್ ಮಾಡೋದೇ ಬೇಡ. ನಿಮ್ಮ ಊರ ಕಡೆ ಹೋಗೋರು ಹುಡುಗಿಯರು ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಏನು ಹೇಳೋಕ್ಕಾಗಲ್ಲ ಅಂತ ಮಾಡಿಯಾ? ಏನು ಮಾಡಿದೆ? ನನ್ನಷ್ಟಕ್ಕೆ ನಾನಿದ್ರೆ ಯಾಕೆ ನನ್ನನ್ನು ಹಿಂಗೆ ಕಾಡ್ತೀಯಾ? ಪ್ರತಿಭಾ, ಸಮಾಧಾನ. ಬಿಸಿಲಲ್ಲಿ ನಿಂತಿದ್ದಕ್ಕೆ ಅಂತ ತಲೆಗಿಲೆ ಸುತ್ತುವಂತ ಹೆಂಗೆ ಮರತೆ? ಎಂತ ಮಾತಾಡ್ತಿದ್ದೀಯಾ? ಯಾರೋ ಅಂದ್ಕೊಂಡು ನನ್ನ ಹತ್ರ ಹೇಳ್ತಿದ್ದೀಯಾ ಹೆಂಗೆ? ನಾನು ಶ್ರೀನಿಧಿ ನಿನ್ನ ಎದುರಿಗೆ ನಿಂತಿದ್ದು. ಎಂತಕ್ಕೆ ಹಿಂಗೆ ಹೇಳ್ತಿದ್ದೀಯಾ? ಏನೋ ನೀನು ಕೊಟ್ಟಿರೋ ಕಾಟಕ್ಕೆ ನನಗೇನು ತಲೆನೇ ಕೆಟ್ಟು ಹೋತು ಅಂತ ಲೆಕ್ಕ ಹಾಕ್ದ? ಗೊತ್ತು ನನಗೆ, ನನ್ನ 2 ಕಣ್ಣು ಚೆನ್ನಾಗದವೆ.
ಎದುರು ರೀತಿ ಶ್ರೀನಿಧಿ ಅಂತ ಗೊತ್ತಿದ್ದೇ ಮಾತಾಡ್ತಿದ್ದೇನೆ. ನಾಟಕ ಮಾಡ್ತದ ಮತ್ತೆ. ನೀನು ಹಿಂಗೆಲ್ಲ ಹೇಳ್ದಕ್ಕೂ ನೀನು ಹೇಳಿದ್ದ ನಂಬ್ತೀನಿ ಅಂತ ಅಂದ್ಕೋಬೇಡ ನೀನು. ಅಯ್ಯೋ ಇವಳು ಯಾವಳ ಇವಳು ಶ್ರೀನಿಧಿ, ನೋಡಲಿ ಅವಳಿಷ್ಟು ಸಿಟ್ಟು ಮಾಡಿಕೊಂಡ್ಲು ಅಂತ. ಏನು ಹೇಳಿದ್ಲೇನೋ ನನ್ನ ಬಗ್ಗೆ ಹೋಗಲಿ, ಏನಾರು ಒಂದು ಹಾಕ್ಕೊಡೋಕ್ಕೆ ನೋಡ್ತಾಳೆ ನೋಡೋಳು. ನಾನು ಜೊತೆಗೆ ಹೋಗಬೇಕಿತ್ತು ಮಾರಾಯ, ನಾನೇ ಹೇಳಬೇಕಿತ್ತು. ಏನು ಹೇಳದಿದ್ರು ನೇರವಾಗಿ ಹೇಳು ಅಂತ. ಇವಳನ್ನು ಹೋಗಕ್ಕೆ ಬಿಟ್ಟಿದ್ದೇ ತಪ್ಪಾಗೋಯ್ತು. ಪಾಪಿಷ್ಟೇ. ಪ್ರತಿಭಾ, ನಿಂಗೆ ಏನಾಗ್ಯದೋ ಯಾರು ಏನು ಹೇಳಿರೋ ಗೊತ್ತಿಲ್ಲ. ದೇವ್ರಾಣೆ ನೋಡೋ, ನಾನಂತೂ ನಿನ್ನ ಸುದ್ದಿ ಯಾವುದಕ್ಕೂ ಬರಲ್ಲ. ನಾನಂತೂ ನನ್ನ ಕೆಲಸ ಆಯ್ತು ಅನ್ನಂಗಿದ್ದೀನಿ. ನಂಗೆ ಅದಕ್ಕೆಲ್ಲ ಪುರ್ಸೊತ್ತೂ ಇಲ್ಲ ಬಿಡು. ನಾನು ಈಗ ಎಕ್ಸಾಮ್ ಬಂತು ಅಂತ ಸ್ವಲ್ಪ ಸೀರಿಯಸ್ಸಾಗಿ ಓದ್ಕೋತಿದ್ದೀನಿ, ನೋಟ್ಸ್ ಮಾಡ್ಕೊಂಡ್ಲ ಅವನು ಮಾಡ್ಕೋತಿದ್ದೀನಿ. ಕಾಲೇಜಿಗೆ ಬಂದರೆ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ತೀನಿ ನೀನು ನೋಡ್ದಂಗೆ. ನನಗೇನು ಟೈಮ್ ಯಾವಾಗ? ನಿಮ್ಮಮ್ಮಗೆ ಅಂತ ಹೇಳಿನೇ ಮರತೆ. ಅಷ್ಟಕ್ಕೂ ನಿಮ್ಮಮ್ಮನ ಫೋನ್ ನಂಬರ್ ಎಲ್ಲದೆ ನನ್ನ ಹತ್ರ? ಯಾರು ಅಂತಲೇ ಗೊತ್ತಿಲ್ಲ. ನಾನು ಯಾರು ಅಂತ ನಿಮ್ಮಮ್ಮಗೆ ಗೊತ್ತಿಲ್ಲ, ನಿಮ್ಮಮ್ಮ ಯಾರು ಅಂತ ನಂಗೆ ಗೊತ್ತಿಲ್ಲ. ಇನ್ನು ನಾನೇನು ಹೇಳ್ಕೊಡ್ಲೆ ನಿನ್ನ ಬಗ್ಗೆ ಹೋಗಿ ಅವ್ರ ಹತ್ರ? ಅದು ಹೇಳ್ಕೊಡಕ್ಕಾರು ಎಂತ ಅದೇ ಬೇಕಾತಲ್ಲ. ನಾನು ನಿನ್ನಂಗೆ ಒಬ್ಬ ಹೆಣ್ಣು ಆತ. ನಾನಾರು ಇಷ್ಟೊತ್ತು ಹುಡುಗರ ಹತ್ರ ಎಲ್ಲ ಮಾತಾಡ್ತಾ ಇರ್ತೀನಿ, ನೀನು ಅದನ್ನೂ ಮಾಡಲ್ಲ. ನಂಗೆ ಗೊತ್ತಿಲ್ಲ ನೀನು ಹೆಂಗಿರ್ತೀಯ ಕಾಲೇಜಲ್ಲಿ ಅಂತ. ನಾನು ಯಾಕೆ ಹೋಗಿ ಹೇಳಲೆ? ಸುಮ್ಮನೆ ಹಿಂಗೆ ಇಲ್ದಿದ್ದ ಅರ್ಥ ಎಲ್ಲ ಮಾಡ್ಕೋಬೇಡ ನೀನು. ನಿಂಗೆ ಯಾರೋ ಏನೋ ಹೇಳಿ, ರಾಹುಲ್ ಏನಾರು ಹೇಳಿದ್ನಾ ನಿಂಗೆ? ಅವೆಲ್ಲ ನಾಟಕ ಬೇಡ ಆತ, ಅವೆಲ್ಲ ನಾಟಕ ಬೇಡ. ನೀ ಅಷ್ಟು ಒಳ್ಳೆಯದಾಗಿದ್ರೆ ನಿನ್ನ ದಸೆಯಿಂದ ನಾನು ಅವತ್ತೆಷ್ಟು ಮನೇಲಿ ಪೆಟ್ಟಿಂದ ಎಷ್ಟು ಬಯಸ್ಕೊಂಡೆ. ಕಾಲೇಜಿಗೆ ಬರೋದೇ ತಪ್ಪು ಹೋಗ್ತಿತ್ತು. ಚೋಟು ಒಬ್ಬ ಇಲ್ಲ ಅಂದಿದ್ರೆ, ನಮ್ಮೂರಲ್ಲಿ ಅನಿಲಣ್ಣಿಲ್ಲ ಅಂದಿದ್ರೆ, ಅವಾಗೇನಾದ್ರು ನೀನು ಒಂಚೂರು ತಲೆ ಕೆಡಿಸ್ಕೊಂಡಿದ್ದ? ಹಾಗೆ ಸುಮ್ಮನೆ ಇದ್ಬಿಟ್ಟಿದ್ರು ನನಗೆ ರಗಳೆ ಇಲ್ಲ. ನಮ್ಮಮ್ಮಗೆ ಫೋನ್ ಮಾಡ್ಕೊಂಡು ನಾ ಚೋಟಕ್ಕೆ ಬುಕ್ ತೊಗೊಂಡೋಗಿ ಕೊಟ್ಟಿನಿ ಅಂತ ಹೇಳಿ ಅಂತಲ್ಲ, ಎಂತಕ್ಕೆ? ಒಂದು ಪಕ್ಷ ಕೊಟ್ಟರು ಕೊಡ್ತೀನಿ, ನಿಂಗೇನು ಕಷ್ಟ ಅದರಿಂದ? ಅವ್ನಿಗೆ ಓದ್ಬೇಕು ಅನಿಸಿತ್ತು, ಇಲ್ಲಿ ಬರೋಕ್ಕೆ ಕಾಲೇಜಿಗೆ ಬರೋಕ್ಕೆ ಪುರ್ಸೊತ್ತಿರಲಿಲ್ಲ, ಪಾಪ ಬ್ಯುಸಿ ಇದ್ದ. ಒಂಚೂರು ತಂದು ಕೊಡು ಅಂತ ತೊಗೊಂಡೋಗಿ ಕೊಟ್ಟೆ. ನಿಂಗೇನು ಲಾಸ್ ಆತೆ? ನಿಂಗೇನು ಲಾಸ್ ಆತ ಅದರಿಂದ? ಅದನ್ನ ಯಾಕೆ ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದೆ? ಹಾಂ, ರಾಹುಲ್ಗೆ ನೀನು ಬುಕ್ ತೊಗೊಂಡೋಗಿ ಕೊಟ್ಟಿದ್ದ? ನಂಗೆ ಅದು ಗೊತ್ತೇ ಇಲ್ಲಲ್ಲ ಮಾರೈತಿ. ನೀ ಯಾವಾಗ ಬುಕ್ ತೊಗೊಂಡೋಗಿ ಕೊಟ್ಟೆ? ಎಲ್ಲಿಂದ ಕೊಟ್ಟೆ? ಅಲ್ಲ, ಒಂದು ಪಕ್ಷ ನೀ ಕೊಟ್ಟರು ನೀನು ಹೇಳ್ದಂಗೆ ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಬೇಕು? ಅದನ್ನು ನಿಮ್ಮಮ್ಮನ ಹತ್ರ ಯಾಕೆ ಹೇಳ್ತೀನಿ ಮಾರತಿ ನಾನು? ನಿಂಗೆ ಅಷ್ಟು ಒಂದು ಬುದ್ಧಿ ಬೇಡ ಪ್ರತಿಭಾ. ಹಂಗಾರೆ ಹಂಗೆ ನೀನು ಒಂಚೂರು ಬುಕ್ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ನಾನು ಹೇಳ್ಕೊಡೋದಾದ್ರೆ ನಾನು ಎಷ್ಟು ಜನ ಹುಡುಗರಿಗೆ ಎಂತೆಂತೆಲ್ಲ ತೊಗೊಂಡೋಗಿ ಕೊಡ್ತೀನಿ ಮಾರತಿ, ಮನೆಯಿಂದ ತಂದು ಕೊಡ್ತೀನಿ. ನಾನೇ ಹಿಂಗೆ ಮಾಡ್ಬೇಕಾದ್ರೆ ನೀನು ಮಾಡಿದ್ದನ್ನು ಯಾಕೆ ಹೇಳ್ತೀನಿ? ಅಷ್ಟು ನಿನ್ನ ತಲೆಯಲ್ಲಿರೋದು ಬೇಡ. ನಾನು ಹೇಳ ಮಾರತಿ, ಯಾರು ಹೇಳ್ಯಾರೇನೋ ನಂಗೆ ಗೊತ್ತಿಲ್ಲ. ಅಷ್ಟಕ್ಕೂ ನೀನು ಬುಕ್ ತೊಗೊಂಡೋಗಿ ಕೊಟ್ಟಿ ಅನ್ನೋ ವಿಚಾರನೇ ಗೊತ್ತಿಲ್ಲ ನನಗೆ, ಈಗ ಗೊತ್ತಾಗಿದ್ದು. ಹಾಂ, ತಡಿ ಕಡೆಗೆ ಇಲ್ಲ, ಅದನ್ನು ಸುಳ್ಳು ಹೇಳ್ತೀಯ ಅನ್ಬೇಡ. ಮದನ್ನು ಯಾವಾಗಲೂ ಹೇಳ್ದಂಗೆ ಆತಿತ್ತು, ಸುಮಾರು ಬುಕ್ ತೊಗೊಂಡು ಹೋದ್ಲು ಅವನಿಗಿರ್ಬೇಕು ಅಂತ. ಅದೆಲ್ಲೋ ಹೌದು ಹೇಳೇನೆ, ಗೊತ್ತಿತ್ತು. ಗೊತ್ತಿಲ್ಲ ಅಂತ ಹೇಳಿದ ಸುಳ್ಳು, ನೀ ಕಡೆಗೆ ಅದು ಸುಳ್ಳು ಹೇಳ್ತೀಯ ಅಂದ್ಕೊಂಬೇಡ. ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು, ಆದರೆ ನೀನು ಕೊಟ್ಟಿದ್ದಿ ಅಂತೇಳಿ ನಿಮ್ಮ ಅಮ್ಮನ ಹತ್ರ ನಾನು ಹೇಳೋಕ್ಕೋಗ್ಲ. ನಾನಂತೂ ಹೇಳೋಕ್ಕೋಗ್ಲ. ನಾನು ಎಲ್ಲಿ ಬೇಕಾದ್ರೆ ಬಂದು ಆಣೆ ಮಾಡ್ತೀನಿ, ನಾನು ಹೇಳಲ್ಲ ಕಣೆ ಪ್ರತಿಭಾ. ಸುಮ್ಮನೆ ನನ್ನ ನೀನು ತಪ್ಪು ತಿಳ್ಕೊಬೇಡ. ನೀನು ಈ ಥರ ಎಲ್ಲ ಅಪವಾದ ಹೊರಿಸ್ಬೇಡ ನನ್ನ ಮೇಲೆ. ನಿಜ ನಂಗೆ ಬೇಜಾರಾಗ್ತದೆ. ನೀ ಹೇಳ್ದಲ್ಲ ನಿನ್ನಷ್ಟಕ್ಕೆ ನೀ ಇದ್ದಿದ್ರು ಬೇಜಾರಿರಲ್ಲ ಅಂತ. ನನ್ನಷ್ಟಕ್ಕೆ ನಾನೇ ಇದ್ದಿದ್ದು ಗೊತ್ತಾ? ನಿಂಗೆ ಅವನ ಹತ್ರ ಮಾತಾಡೋಕ್ಕೆ ನೀನೊಂದು ಕಾಲೇಜಿಂದ ಎಲ್ಲ ಬಿಡ್ಸೋಕೆ ನೋಡಿದ್ರಲ್ಲ, ಕಡೆಗೆ ನನ್ನ ಜೊತೆ ಇದ್ದರೂ ಹಿಂಗೆ ಏನಾರು ಮಾಡ್ತಾರೆ ಅಂತಲೇ ನಾನು ನಿಮ್ಮ ಜೊತೆ ಇರ್ತಿರಲ್ಲ. ನೀ ಸುಮ್ಮನೆ ನನ್ನ ತಪ್ಪು ತಿಳ್ಕೊತಿದ್ದೀಯ ಗೊತ್ತಾ? ಅಯ್ಯ, ನಂಗೆ ಅನ್ನಿಸ್ದಂಗೆ ನೋಡು, ನಿಮ್ಮೂರಿಂದ ಬರೋರು ಮತ್ತೆ ಯಾರೂ ಇಲ್ಲ. ನಿಮ್ಮ ಊರರ ಅಡ್ರೆಸ್ ಎಲ್ಲ ಗೊತ್ತಿರ್ಬೇಕಂದ್ರೆ ದರಿದ್ರ ಮದನಿಗೆ ಸೈ ನಾನು ಕೇಳ್ತೀನಿ ಅವನ ಹತ್ರ. ಅವನಿಗೆ ಸರಿ ಬಲಿ ಬಿಡಿಸ್ತೀನಿ ನಾನು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಹೇಳಿದ್ರೆ ಅವನು ಹೇಳಿರ್ಬೋದು ನೋಡು, ಮತ್ತೆ ಯಾರು ನಂಗೆ ಗೊತ್ತಿಲ್ಲ. ಅಲ್ಲ, ಅವನು ಅಂತ ಕನ್ಫರ್ಮ್ ಆಗೋ ಹೇಳಲ್ಲ ನಾನು. ನನಗಂತೂ ಅನುಮಾನ ಅವನ ಮೇಲೆ ಅದೇ. ನಾ ಕೇಳ್ತೀನಿ, ತಿಳ್ಕೊಂಡು ನಿಂಗೆ ಹೇಳ್ತೀನಿ. ಈಗ ನೀವು ಬೇಜಾರು ಮಾಡ್ಕೋಬೇಡ ಆತ. ಎಂತ ನಿಮ್ಮಮ್ಮ ಬೈದ್ರ ನಿಮ್ಮ ಮನೇಲಿ? ಹಾಗೇನಾರಿದ್ರೆ ನಾನೇ ಹೇಳ್ತೀನಿ ಮಾರತಿ. ಇಲ್ಲ ಅವಳೆ ಹಾಗೆಲ್ಲ ಯಾರ ಹತ್ರನೂ ಮಾತಾಡಲ್ಲ ಅಂತ. ನಾನೇ ಬೇಕಾದ್ರೆ ಬರ್ತೀನಿ ನಿಮ್ಮ ಮನೆಗೆ. ಬೇಡ, ಅಷ್ಟೆಲ್ಲ ಉಪಕಾರ ಬೇಡೇ ಬೇಡ. ನೀನು ನಮ್ಮನೆಗೆ ಬರೋದು ಬೇಡ, ನಮ್ಮಮ್ಮನ ಹತ್ರ ಎಂತ ಹೇಳೋದು ಬೇಡ. ನನ್ನಷ್ಟಕ್ಕೆ ನಾನು ಇರಕ್ಕೆ ಬಿಡು ಸಾಕು.